ಮಾನವ ವನ್ಯಜೀವಿ ಸಂಘರ್ಷ ತಾರಕಕ್ಕೇರುತ್ತಿರುವ ಹೊತ್ತಿನಲ್ಲೇ ವಿರಾಜಪೇಟೆ ಪಟ್ಟಣ ಸಮೀಪ ಹುಲಿ ಸಂಚಾರ ಕಂಡುಬಂದಿದೆ. ವಿರಾಜಪೇಟೆ ಮಡಿಕೇರಿ ಮುಖ್ಯ ರಸ್ತೆಯಲ್ಲಿ ಮಂಗಳವಾರ ರಾತ್ರಿ ಹುಲಿ ರಾಜ ಗಾಂಭೀರ್ಯದಿಂದ ನಡೆದುಕೊಂಡು ಹೋಗುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಾವೇರಿ ಶಾಲೆ ಮುಂಭಾಗದಿಂದ ಕುಕ್ಲೂರು ಮುತ್ತಪ್ಪ ದೇವಸ್ಥಾನದವರೆಗೆ ಹುಲಿಯು ರಾಜಾರೋಷವಾಗಿ ಸಾಗುತ್ತಿರುವ ದೃಶ್ಯ ನೋಡಿ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹುಲಿ ಸಂಚಾರದ ಮಾಹಿತಿ ಸಿಕ್ಕ ತಕ್ಷಣ ಅರಣ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಾರ್ಯಾಚರಣೆ ವೇಳೆ ಹುಲಿಯು ಹಂದಿಯೊಂದನ್ನು ಕೊಂದು ತಿಂದಿರುವುದು ಬೆಳಕಿಗೆ ಬಂದಿದೆ ಎಂದು ವನ್ಯಜೀವಿ ಮಂಡಳಿ ರಾಜ್ಯ ಸದಸ್ಯ ಸಂಕೇತ್ ಪೋಯ ಮಾಹಿತಿ ನೀಡಿದ್ದಾರೆ. ಎಸ್ ಪೊನ್ನಣ್ಣ ಶಾಸಕರಾದ ಬಳಿಕ ವನ್ಯಜೀವಿಗಳ ಹಾವಳಿ ನಿಯಂತ್ರಣಕ್ಕೆ ವೈಜ್ಞಾನಿಕ ರೂಪುರೇಷೆ ತಯಾರಿಸಿದ್ದು, ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರುವ ವಿಶ್ವಾಸ ಇದೆ ಎಂದು ಸಂಕೇತ್ ಪೋಯ ಹೇಳಿದ್ದಾರೆ. ವಿರಾಜಪೇಟೆ ನಗರದ ಸಮೀಪದಲ್ಲಿರ್ತಕ್ಕಂಥ ಕುಕ್ಲೂರು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಹುಲಿ ಕಂಡಿದ್ದಾರೆ ಅಂತ ಹೇಳ್ತಕ್ಕಂಥ ಒಂದು ಮಾಹಿತಿ ಸಿಕ್ಕಿದೆ. ಈಗ ಆ ಮಾಹಿತಿ ಸಿಕ್ಕಿದ ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿ ಅಲ್ಲಿ ಕಾರ್ಯಾಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಲ್ಲಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿದ್ದೇವೆ. ಮತ್ತು ಅಲ್ಲಿ ನಿನ್ನೆ ಬೆಳಗ್ಗೆ ಹೋದಂಥ ಸಂದರ್ಭದಲ್ಲಿ ಹೆಜ್ಜೆ ಗುರುತು ಕೂಡ ನಮಗೆ ಸಿಕ್ಕಿದೆ. ಈಗ ರಾತ್ರಿ ತನಕ ಕಾರ್ಯಾಚರಣೆ ಮಾಡಿದ್ದೇವೆ ಮತ್ತು ಇವತ್ತು ಬೆಳಗ್ಗೆ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಈಗ ಪಕ್ಕದಲ್ಲಿ ಇರ್ತಕ್ಕಂಥ ದೇವ್ರ ಕಾಡು ಇರ್ತಕ್ಕಂಥ ಜಾಗಕ್ಕೆ ಹುಲಿ ಹೋಗಿರ್ತಕ್ಕಂಥ ಲಕ್ಷಣ ಇದೆ. ಮತ್ತು ಅಲ್ಲಿ ಒಂದು ಹಂದಿಯನ್ನು ತಿಂದಿರ್ತಕ್ಕಂಥ ಕುರುಗಳು ಕೂಡ ನಮಗೆ ಸಿಕ್ಕಿದೆ. ಈಗ ಹುಲಿಯನ್ನು ಕಾಡ್ಗಟ್ಟತಕ್ಕಂಥ ಕೆಲಸವನ್ನು ನಿರಂತರವಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಮತ್ತು ಅದು ಕಾಡಿಗೆ ಅಟ್ಟೋ ತನಕ ನಾವು ಕಾರ್ಯಾಚರಣೆ ಮುಂದುವರಿಸ್ತೇವೆ. ಈಗ ಅರಣ್ಯ ಇಲಾಖೆ ವನ್ಯಜೀವಿ ಮತ್ತು ಮಾನವನ ಸಂಘರ್ಷದ ವಿಚಾರದಲ್ಲಿ ಈಗ ನಮಗೆ ಹೋದ 20 ವರ್ಷದಿಂದ ಕೊಡಗು ಜಿಲ್ಲೆಯಲ್ಲಿ ಮತ್ತು ವಿಶೇಷವಾಗಿ ಈ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ಇರ್ತಕ್ಕಂಥ ಒಂದು 7-8 ಪಂಚಾಯಿತಿಗಳಲ್ಲಿ ನಮಗೆ ಕಾಡಾನೆಯಿಂದ ಸಮಸ್ಯೆ ಇರ್ತಕ್ಕಂಥದ್ದು, ಹುಲಿಗಳಿಂದ ಸಮಸ್ಯೆ ಇರ್ತಕ್ಕಂಥದ್ದು, ಕೆಲವು ಭಾಗದಲ್ಲಿ ಕಾಡು ಕೋಣಗಳಿಂದ ಸಮಸ್ಯೆ ಇರ್ತಕ್ಕಂಥದ್ದು, ಕಾಡು ಹಂದಿ ರೈತರಿಗೆ ಕಾಡು ಹಂದಿಯಿಂದ ಮಂಗಗಳಿಂದೆಲ್ಲ ಸಮಸ್ಯೆ ಇರ್ತಕ್ಕಂಥದ್ದು ಅದು ಹೋದ ಒಂದು 15-20 ವರ್ಷದಿಂದ ಇರ್ತಕ್ಕಂಥದ್ದು. ಆದರೆ ಈಗ ನಮ್ಮ ಭಾಗದ ವಿಧಾನಸಭಾ ಸದಸ್ಯರು, ಶಾಸಕರು ಮಾನ್ಯ ಎಸ್ ಪೊನ್ನಣ್ಣನವರು ಅವರು ಆಯ್ಕೆಯಾದ ಮೊದಲನೇ ದಿನದಿಂದಲೇ ಇದಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಅರಣ್ಯ ಮಂತ್ರಿಗಳನ್ನೂ ಕೂಡ ಇಲ್ಲಿ ಕೊಡಗಿಗೆ ಕರ್ಕೊಂಬಂದಿದ್ದಾರೆ. ಮತ್ತು ವೈಜ್ಞಾನಿಕವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೋದ ಆಗಸ್ಟ್ 12ನೇ ತಾರೀಕು ನಡೆದಂಥ ಸಭೆಯಲ್ಲಿ ಮುಂದಿನ ಒಂದು 2-3 ವರ್ಷದಲ್ಲಿ ಕಂದಕಗಳ ನಿರ್ಮಾಣದ ವಿಚಾರಣೆ ಇರ್ಬೋದು, ಅಥವಾ ಇಲ್ಲಿ ಇರ್ತಕ್ಕಂಥ ತೋಟದ ಆನೆಗಳು ಏನು 20 ವರ್ಷ ತಿಂದಿದೆ ಅದನ್ನು ವೈಜ್ಞಾನಿಕವಾಗಿ ಪುನರ್ವಸತಿ ಮಾಡ್ತಕ್ಕಂಥ ಕೆಲಸನೇ ಇರ್ಬೋದು, ಅಥವಾ ಹುಲಿಯನ್ನು ಏನು ವಯಸ್ಸಾಗಿರ್ತಕ್ಕಂಥ ಹುಲಿಯನ್ನು ಚಲನವನ್ನು ಗುರುಸೋದಕ್ಕೆ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ತಕ್ಕಂಥದ್ದೇ ಇರ್ಬೋದು, ಅಥವಾ ಇಲ್ಲಿ ಇರ್ತಕ್ಕಂಥ ಏನು ಕಾಡಿಗೆ ಅಟ್ಟಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಹುಲಿಗಳನ್ನು ಅರವಳಿಕೆಯನ್ನು ಅಳವಡಿಸಿ ಅದನ್ನು ಸೆರೆ ಹಿಡಿದು ಅದನ್ನು ಪುನರ್ವಸತಿ ಮಾಡ್ತಕ್ಕಂಥ ಕೆಲಸಗಳೇನಾಗಬೇಕು ಅದನ್ನು ಅವರು ಮಾಡ್ತಾ ಬಂದಿದ್ದಾರೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ, ಆದೇಶವನ್ನು ಮಾಡ್ತಾ ಇದ್ದಾರೆ ಮತ್ತು ತಕ್ಷಣ ಸೂಚನೆಗಳನ್ನು ಕೂಡ ಅವರು ಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಒಂದು 2-3 ವರ್ಷದಲ್ಲಿ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹಗಲಿರುಳು ಅವರು ಏನು ಶ್ರಮಿಸ್ತಾ ಇದ್ದಾರೆ, ಅರಣ್ಯ ಇಲಾಖೆ ಕೂಡ ಶ್ರಮಿಸ್ತಾ ಇದೆ. ಖಂಡಿತವಾಗಲೂ ರೈತರು, ಶ್ರಮಜೀವಿಗಳು ಮತ್ತು ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥವರು ಇದರಿಂದ ಮುಕ್ತಿ ಪಡ್ಕೊಳ್ತಾರೆ ಅಂತಕ್ಕಂಥದ್ದನ್ನು ನಾನು ಅತ್ಯಂತ ವಿಶ್ವಾಸದಿಂದ ಹೇಳ್ತೇನೆ. ಕುಕ್ಲೂರು ಭಾಗದಲ್ಲಿ ಹುಲಿಯ ಹೆಜ್ಜೆ ಗುರುತು ಪತ್ತೆಯಾಗಿದೆ. ವ್ಯಾಘ್ರನು ಪೂಮಾಲೆ ಮಂದ್ ಮೂಲಕ ವಿರಾಜಪೇಟೆ ಮಡಿಕೇರಿ ರಸ್ತೆಗೆ ತೆರಳಿರಬಹುದು ಎಂದು ಊಹಿಸಲಾಗಿದೆ. ಹುಲಿಯನ್ನು ಪತ್ತೆ ಹಚ್ಚಿ ಸಮೀಪದ ಅರಣ್ಯ ಪ್ರದೇಶದತ್ತ ಸಾಗಿಸುವಂತೆ ಇಲಾಖೆ ಕಾರ್ಯಯೋಜನೆ ರೂಪಿಸಿದೆ.